ಪಾರಿಜಾತ ಹೂವಿಲ್ಲ. ಪಾರಿಜಾತ ಹೂವಿಲ್ಲ ಅಂದರೆ ಈಗ ಸಮಯ ಸಂಜೆ 4 ಗಂಟೆ ಆಗಿದೆ. 4 ಗಂಟೆ ಆಗಿ ಇದೆಲ್ಲ ಬಾಡಿ ಕರಂಚಿ ಹೋಗಿದೆ. ಮತ್ತು ಈಗ ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ ಬದಿಯಡ್ಕಕ್ಕೆ. ಇವತ್ತು ಸ್ಯಾಟರ್ಡೆ, ಬದಿಯಡ್ಕ ಸಂತೆ ಉಂಟು. ಸಂತೆಗೆ ಹೋಗಿ ಅಲ್ಲಿನ ವಿಶೇಷ ನಿಮಗೆ ನಾನು ಹೇಳ್ತೇನೆ. ನೋಡಿ, ಅಲ್ಲಿ ನಾನು ಒಂದು ವಸ್ತು ತೆಗಿತಾ ಇದ್ದೇನೆ. ಒಂದು ವಸ್ತು ಅಲ್ಲ, ಅಂದರೆ ಒಂದು ಸತ್ಯ ಹೇಳಿದರೆ ಕೋಳಿ ಮರಿ. ನಮಗೆ ಕೋಳಿ ಗೂಡುಂಟು, ಗೂಡು ಖಾಲಿಯಾಗಿದೆ. ಹಾಗೀಗ ಕೋಳಿ ಮರಿ ತೆಗಿತಾ ಇದ್ದೇವೆ. ಹೋಗಿ ನೋಡುವ ಅಲ್ಲಿ ಕೋಳಿ ಮರಿ ಉಂಟಂತ ನೋಡುವ. ಈಗ ನಾವು ಬದಿಯಡ್ಕ ಸಂತೆಗೆ ಹೋಗೋದಂದ್ರೆ ಮತ್ತೆ ಕೋಳಿ ಮರಿ ಅಲ್ಲಿ ಸೇಲಿಗೆ ಸಿಗ್ತದೆ. ಹಾಗೆ ನಾವೀಗ ಅಲ್ಲಿಗೆ ಹೋಗೋದು. ಅಂದರೆ ಮತ್ತೆ ನಾವು ಪ್ರತಿ ವರ್ಷ ಮಳೆಗಾಲ ಆಗುವಾಗ ನಾವು ಕೋಳಿ ಗೂಡು ಖಾಲಿ ಮಾಡ್ತೇವೆ. ಗೂಡು ಅಂದರೆ ಗೂಡು ದೊಡ್ಡದ 2 ಗೂಡು ಉಂಟು ನಮಗೆ. ಮತ್ತು ಅಂದರೆ ಮಳೆಗಾಲ ಆಗುವಾಗ ಸ್ವಲ್ಪ ನಮಗೆ ಸಾಕಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಮತ್ತು ನಮ್ಮಲ್ಲಿ ಸ್ವಲ್ಪ ಮುಂಗುಸಿ ಉಪದ್ರ ಅದೆಲ್ಲ ಉಂಟು. ಹಾಗೆ ಮತ್ತೆ ಸಂತೆಗೆ ಹೋಗಿ ಕೋಳಿ ಮರಿ ತರ್ತೇವೆ ನಾವು. ಹಾಗೆ ಅದೀಗ ಬೇಸಿಗೆ ಮಳೆ ಬರೋ ತನಕ ಇರ್ತದೆ. ಅದಂದರೆ ನಿಜವಾಗಿ ನಮಗೆ ಕೋಳಿ ಸಾಕಿ ಅದು ಪದಾರ್ಥ ಮಾಡಲಿಕ್ಕೆಲ್ಲ ಇಲ್ಲ. ನಾವು ಸಾಕಿದ ಕೋಳಿ ಎಲ್ಲ ಪದಾರ್ಥ ಮಾಡೋದಿಲ್ಲ ನಾವು. ಅಂದರೆ ಮೊಟ್ಟೆ ಸಿಗ್ತದಲ್ಲ, ಮೊಟ್ಟೆ ಒಳ್ಳೆ ಊರು ಮೊಟ್ಟೆ ಅಲ್ಲ, ಊರು ಮೊಟ್ಟೆ ಅವಾಗ ನಮಗೆ ಮಕ್ಕಳಿಗೆ ಸಹ ಅಲ್ಲ, ದೊಡ್ಡವರಿಗೆ ಎಲ್ಲರಿಗೂ ಆಯಿತು. ಅದೊಂದು ಒಳ್ಳೆಯದಲ್ಲ, ಒಳ್ಳೆ ಹೆಲ್ತಿ ಅಲ್ಲ ಅದು. ಹಾಗೆ ಮತ್ತು ನಾವೀಗ ಅದಕ್ಕಾಗಿ ಹೋಗ್ತಾ ಇದ್ದೇವೆ. ಈಗ ಅಲ್ಲಿ ಉಂಟು ಅಂತ ಗೊತ್ತಿಲ್ಲ, ನೋಡಬೇಕೀಗ, ಹೋಗಿ ನೋಡಬೇಕಷ್ಟೇ. ಅದಿಲ್ಲ ಹಾಗೆ ಬದಿಯಡ್ಕ ಮುಟ್ಟಿತು. ಹಾಗೆ ನಮ್ಮ ಬದಿಯಡ್ಕ ಮುಟ್ಟಿತು. ನೋಡಿ, ಇದು ಬದಿಯಡ್ಕ ಸಿಟಿ. ಇದು ಈಗ ಇಲ್ಲೆಲ್ಲಾದ್ರೂ ಒಂದು ಪಾರ್ಕಿಂಗ್ ನೋಡ್ಬೇಕು. ಸಂತೆ ಮುಟ್ಟಿತ್ತಲ್ಲ, ಅದೇ ಒಳ್ಳೇದು. ಈಗ ಸಂತೆಗೆಲ್ಲ ಅಷ್ಟು ಜನ ಸ್ವಲ್ಪ ಕಡಿಮೆನೇ ಈಗ. ಆದ್ರೆ ಸಂತೆಗೆಲ್ಲ ಹೋಗೋದಂದ್ರೆ ಖುಷಿ ಅಲ್ಲ. ನಂಗೆ ತುಂಬಾ ಇಷ್ಟ ಸಂತೆಗೆ ಹೋಗೋದಂದ್ರೆ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಆಯ್ತಾ. ಹೋಗೋದಿಲ್ಲ. ಬೇರೆ ಬೇರೆ ಹೇಳಿ, ಸಿಗ್ಲಿಲ್ಲ ನಮ್ಗೆ.
ಮತ್ತೆ ಶಾಪಿಂಗ್ ಎಲ್ಲ ಆಯಿತು. ಮಾತ್ರ ನಾವು ಹೋಗಿದ್ದು ಯಾವುದಕ್ಕೆ ಅಂತ ಅದು ನಮ್ಗೆ ಸಿಕ್ಕಲಿಲ್ಲ. ಕೋಳಿ ಮರಿ ನಮ್ಗೆ ಸಿಕ್ಕಲಿಲ್ಲ. ಇನ್ನು ನೋಡುವ, ನೆಕ್ಸ್ಟ್ ಟೈಮ್ ನಮ್ಗೆ ನೋಡುವ. ಅಂದರೆ ಅದು ನನಗೆ ಅನಿಸ್ತದೆ ಅಂದರೆ ಅದು ಬರೋ ಸೀಸನ್ ಅಲ್ಲ ಅಂತ ಕಾಣ್ತದೆ. ಹಾಗೆ ಇನ್ನು ಒಂದು ತಿಂಗಳು ಬಿಟ್ಟು ಬರ್ಬೋದು ಸಂತೆಗೆ ಕೋಳಿ. ಹಾಗೆ ಸಂತೆಗೆ ಕೋಳಿ ಬರುವಾಗ ತಗೊಳ್ಳುವ ಪುನಃ. ನಮಗೆ ಅಲ್ಲಿ ಊರು ಕೋಳಿ ಎಲ್ಲ ಸಿಗ್ತದೆ. ನಮಗೆ ಊರು ಕೋಳಿ ಬೇಡ, ನಮಗೆ ಗಿಳಿರಾಜ ಕೋಳಿ ಬೇಕು. ಅಂದರೆ ಡೈಲಿ ಮೊಟ್ಟೆ ಇಡ್ತದಲ್ಲ ಅದು. ಹಾಗೆ ಡೈಲಿ ಮೊಟ್ಟೆ ಇಡುವ ಕೋಳಿ ಆದರೆ ನಮಗೆ ಅದೇನಾದರೂ ಯೂಸ್ ಆಗ್ತದೆ. ಈ ಊರು ಕೋಳಿ ಡೈಲಿ ಮೊಟ್ಟೆ ಇಡೋದಿಲ್ಲಲ್ಲ, ಹಾಗೆ ನಾವು ಊರು ಕೋಳಿ ತಗೊಳ್ಳೋದಿಲ್ಲ. ಊರು ಕೋಳಿ ಅಂದರೆ ಅದು ಪದಾರ್ಥ ಮಾಡುವವರಿಗೆ ಊರು ಕೋಳಿ ಒಳ್ಳೆ ಯೂಸ್ ಆಗ್ತದೆ. ನಮಗದಷ್ಟು ಯೂಸ್ ಇಲ್ಲ. ನಮಗೀಗ ಕೋಳಿ ಸಿಕ್ಕಲಿಲ್ಲ. ಅಲ್ಲಿ ನಾವು ಲವ್ ಬರ್ಡ್ಸ್ ತೆಗಿಲಿಕ್ಕೆ ಬಂದಿದ್ದೇವೆ. ಅಂದರೆ ಆಲ್ರೆಡಿ ಒಂದು ಜೋಡಿ ಉಂಟು ಮನೇಲಿ. ಈಗ ಪುನಃ ಒಂದು ಜೋಡಿ ತೆಗಿಲಿಕ್ಕೆ ಬಂದಿದ್ದೇವೆ. ತುಂಬ ಒಳ್ಳೆದುಂಟು ಮಾತ್ರ. ನೋಡಿ ತಿಲ್ಲಿ ಸಹ ಉಂಟು ಕೆಳಗೆಲ್ಲ ಮರಿ. ಓಕೆ, ನಾವೀಗ ಮತ್ತೆ ಲವ್ ಬರ್ಡ್ಸ್ ಎಲ್ಲ ತಗೊಂಡೆವು. ಲವ್ ಬರ್ಡ್ಸ್ ಎಲ್ಲ ತೆಗೆದು ಮರಳಿ ಮನೆಗೆ ಹೋಗ್ತಾ ಇದ್ದೇವೆ. ಈಗ ಇವತ್ತಿನ ವಿಡಿಯೋ ಇಷ್ಟೇ ಇರೋದು. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.